ಮಾಲೀಕರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಬಸ್ನ ಫ್ರಂಟ್ ಟೈರ್ ಒಡೆದು ಹೋಗಿದ್ರೂ ಕೂಡ ಡೋಂಟ್ ಕೇರ್ ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಅದೇ ಬಸ್ನಲ್ಲಿ ಪ್ರಯಾಣಿಕರನ್ನ ಕೂರಿಸಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಅಪಾಯದ ಮುನ್ಸೂಚನೆ ಎದುರಿಗೆ ಇದ್ರೂ ಕೂಡ ಚಾಲಕ ಯಾವುದೇ ರೀತಿಯಾದಂತಹ ಕೇರ್ ಮಾಡದೆ ಈ ರೀತಿಯಾಗಿ ವರ್ತಿಸಿದ್ದಾರೆ. ಬೆಂಗಳೂರು ಟು ಚಿಂತಾಮಣಿಗೆ ಸಂಚರಿಸುವಂತಹ ಬಸ್ ಇದು. ಈ ಖಾಸಗಿ ಬಸ್ ಮುಂಭಾಗದ ಟೈರ್ ಒಡೆದು ಹೋಗಿದೆ. ಆದರೂ ಕೂಡ ಯಾವುದೇ ಅರಿವಿಲ್ಲದೆ ಜನರನ್ನ ಕೂರಿಸಿಕೊಂಡು ಅದೇ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅದೇ ಬಸ್ನಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾರೆ. KA50AN 5112 ನಂಬರ್ನ ಖಾಸಗಿ ಬಸ್ ಇದು. ಬಸ್ಸಿನ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬಸ್ನ ಫ್ರಂಟ್ ಟೈರ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಆ ಸ್ಥಿತಿಯಲ್ಲಿ ಇದ್ರೂ ಕೂಡ ಅದೇ ಬಸ್ಸಿನಲ್ಲಿ ಚಾಲಕ ಎಲ್ಲಾ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಖಾಸಗಿ ಬಸ್ ಮಾಲೀಕರಿಗೆ ಹಾಗಾದ್ರೆ ಹೇಳೋರಿಲ್ವಾ ಕೇಳೋರಿಲ್ವಾ? ಯಾಕೆ ಈ ರೀತಿಯಾಗಿರ್ತಕ್ಕಂತಹ ವರ್ತನೆಯನ್ನ ಮಾಡ್ತಾ ಇದ್ದಾರೆ? ಪ್ರಯಾಣಿಕರ ಜೀವದ ಜೊತೆಗೆ ಯಾಕೆ ಈ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಡೆದು ಹೋಗಿರ್ತಕ್ಕಂತಹ ಟೈರ್ ಅದು. ಆ ಅಪಾಯದ ಮುನ್ಸೂಚನೆ ಕಾಣಿಸ್ತಾ ಇದ್ರೂ ಕೂಡ ಚಾಲಕ ಮಾತ್ರ ಡೋಂಟ್ ಕೇರ್ ಅನ್ನುವಂತಹ ಮನಸ್ಥಿತಿ ಅವರದ್ದು. ಇನ್ನು ಈ ಖಾಸಗಿ ಬಸ್ ಮುಂಭಾಗದ ಟೈರ್ ಒಡೆದು ಹೋಗಿದೆ. ಆದರೆ ಯಾವುದೇ ಅರಿವಿಲ್ಲದೆ ಜನರನ್ನ ಕೂರಿಸಿಕೊಂಡು ಬಸ್ನಲ್ಲಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ. KA50AN 5112 ನಂಬರ್ನ ಖಾಸಗಿ ಬಸ್ ಇದು. ಬಸ್ನಲ್ಲಿ ಹೋಗ್ತಾ ಇದ್ದಾಗ ಇದೇ ಟೈರ್ನಿಂದ ಏನಾದರೂ ಅಪಾಯ ಎದುರಾದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ನಿಜಕ್ಕೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಚಾಲಕರು ಈ ರೀತಿಯಾದಂತಹ ವರ್ತನೆಯನ್ನ ತೋರಬಾರದು. ಅದೇ ಬಸ್ನಲ್ಲಿ ಪ್ರಯಾಣಿಕರನ್ನ ಕೂರಿಸಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ.